ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಪಾಪುಗ ಎರಿಬೇಕಂಥೇಳಿ ಇಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಬಡ್ಲ ಇಟ್ಟಿನ್ರಿ. ಪಾಪುಗ 4-5 ದಿನ ಐತ್ರಿ, ಎರ್ದಿದ್ದಿಲ್ರಿ, ನೆಗಡಿ ಬಂದೈತೆ ಅಂಥೇಳಿ ಇವತ್ತು ಎರಿಬೇಕು ಅಂಥೇಳಿ ಬಿಸಿ ನೀರು ಮಾಡೀವ್ರಿ. ಪಾಪುಗೆ ತಗೊಂಡ್ ಬಾ, ಅದು ಹೋಗಿ ತಗೊಂಡ್ ಬಾ ಪಾಪು. ಈಗ ನೋಡ್ರಿ, ಇಲ್ಲಿ ನಳ ಬಂದಿಲ್ರಿ, 10 ದಿವಸ ಆಗಿತ್ರಿ ನಳ ಬಂದಿಲ್ರಿ. ಇವತ್ತೆಲ್ಲ ತೊಳೆದಿಟ್ಬಿಟ್ಟೇವ್ರಿ. ಈ ಸಂಟ್ಯಾಕ್ಸ್ ಮತ್ತು ಈ ಸಂಟ್ಯಾಕ್ಸ್ ಎಲ್ಲ ತೊಳೆದು ಸ್ವಚ್ಛಾಗಿ ತೊಳೆದು ಇಟ್ಟೇವೆ ನೋಡ್ರಿ. ಕುಡಿಲಾಕೂ ನೀರಿಲ್ರಿ ಮನ್ಯಾಗ, ಆ ಥರ ಬಂದೈತ್ರಿ ಪರಿಸ್ಥಿತಿ. ನೋಡ್ರಿ, ಇಲ್ಲಿ ನಳ ಬಂದಿಲ್ರಿ, ಕುಡಿಯಾಕ ನೀರಿಲ್ಲ, ಏನು ಗತಿ ಆಗಿತ್ತು ನೋಡ್ರಿ. ಯಾಕಂದ್ರೆ 10 ದಿನ 12 ದಿನ ನೀರು ಬರ್ಲಿಕ್ಕಂದ್ರೆ ಇದೇ ಸಮಸ್ಯೆ ಆಗೋದು ನೋಡ್ರಿ. ಎಲ್ಲೋ ಪೈಪ್ ಹೊಡೆದಿತ್ತಂತ್ರಿ, ಅದ್ರ ಸಂಬಂಧ ನೋಡ್ರಿ ಇಲ್ಲಿ ನೀರು ಬಿಸಿ ಮಾಡಿ ಎಲ್ಲ ಹಾಗೆ ಇಟ್ಟಾರಿ ಮಕ್ಕಳೆಲ್ಲ. ಆ ಕಟ್ಟಿಗೆ ಅದು ಏನೂ ತೆಗ್ದಿಲ್ಲ, ಮನೆ ಮುಂದೆಲ್ಲ ಇದು ಸ್ವಲ್ಪ ನೀರು ಬಂದಿಲ್ಲ ಅಂಥೇಳಿ ಎಲ್ಲ ನೋಡ್ರಿ ಎಷ್ಟು ಸ್ವಲ್ಪ ಮನೆ ಮುಂದೆ ಒಣಗ್ದಂಗೆ ಆಗಿತ್ತು ನೋಡ್ರಿ. ಸ್ವಲ್ಪ ನೀರದು ಅಂಗಳಕ್ಕೆ ಹೊಡೆದ್ರೆ ಚಲೋ ಅನ್ನಿಸ್ತೈತ್ರಿ. ಇದು ನೋಡ್ರಿ ಪ್ಯೂರ್ ಕಡ್ಲಿ ಹಿಟ್ಟೈತೆ ನೋಡ್ರಿ. ಯಾಕಂದ್ರೆ ನಾ ಆವಾಗ ಯೂಸ್ ಮಾಡೀನಿ ಸ್ವಲ್ಪ. ನೋಡ್ರಿ, ಪ್ಯೂರ್ ಕಡ್ಲಿ ಹಿಟ್ಟಿದು ರಾಜಗುರು ಮಾರ್ಟ್ನಾಗ ಮನೆಗೆ ಹೋಗಿದ್ದೇವ್ರಿ, ತೊಗೊಂಬಂದಿದ್ದೇವ್ರಿ. ಪ್ಯೂರ್ ಕಡ್ಲಿ ಹಿಟ್ರಿ. ಇವ ವಿರಾಟ್ ಕೊಹ್ಲಿ ರೀ, ಹೌದಿಲ್ಲ? ಹಾಯ್ ಮಾಡು ಅರ್ಜುನ್. ಅವ್ರು ಯಾರು ಗೊತ್ತೇನ್ರಿ? ಹುಡುಗರಿ ಸಬ್ಸ್ಕ್ರೈಬರ್ಸ್ ಅವರು ನನ್ನ ವಿಡಿಯೋ ಮಾಡಕ್ಕಿದ್ದಾರೆ, ಬಂದ್ರೆ ಅವರು ಅದಕ್ಕೆ ಅವ್ರಿಗೆ ತಗೊಂಡೆ. ಈಗ ನೋಡ್ರಿ, 2 ತತ್ತಿ ದೊಡ್ಡ ಮಗಳಿಗೆ ಇದು ನೋಡ್ರಿ. ನಿನ್ನಿದು ನೀವು ವಿಡಿಯೋ ನೋಡಿರ್ಬೇಕ್ರಿ. ನಮ್ಮ ಗಂಡ ನಮಗೆ ಬಿಟ್ಟು ಹೋಗಿದ್ದಕ್ರಿ. ನಮ್ಮ ಅತ್ತಿ ನಾನು ಫೋನ್ ಹಚ್ಚಿದೆ ರೀ, ಈ ಥರ ಆಗಿತ್ತು ಅಂಥೇಳಿ. ನಮ್ಮ ಅತ್ತಿ ಏನಂದ್ರಿ, ಅವ ಸಿಟ್ನಾಗದಾನ, ಹಿಂಗೆ ಮಾಡ್ಯಂತೂ ಏನೂ ಆಗಲ್ಲ, ಅವ್ರ ಅಕ್ಕ ಮನೆಗೆ ಹೋಗ್ಯಾರಂತ್ರಿ ಅವರು. ನಾ ಫೋನ್ ಹಚ್ಚಿದ್ರಿ, ಫೋನ್ ಸ್ವಿಚ್ ಆಫ್ ಇತ್ತು. ನಿನ್ನೆ ಹಚ್ಚಿದ್ದೆ ರೀ, ಇವತ್ತಿನೂ ಹಚ್ಚಿಲ್ರಿ. ಅವನಿಗೂ ಯಾರೇ ಕಳಿಸಿರ್ಬೇಕು, ಹಿಂಗೆ ವಿಡಿಯೋ ಮಾಡಿ ಹಾಕ್ಬೇಡ ಅಂಥೇಳು, ಹಂಗೆ ಅಂಥೇಳಿ ಯಾರು ಕಳಿಸಿರ್ಬೇಕು, ಅದಕ್ಕೆ ಹಂಗೆ ಮಾಡ್ಯಾನ. ಎಲ್ಲಿಗೆ ಹೋಗಲ್ಲ, ಮತ್ತೆ ಬರ್ತಾನೆ ತಗೋ ಅಂಥೇಳಿ ನಮ್ಮ ಅತ್ತಿ ಸ್ವಲ್ಪ ನನಗೆ ಸಮಾಧಾನ ಹೇಳಿದ್ರಿ. ಸ್ವಲ್ಪ ಅವಾಗ ನಂಗೆ ಸಮಾಧಾನ ಐತ್ರಿ. ಯಾಕಂದ್ರೆ ನಾನು ವಿಡಿಯೋ ಮಾಡಿ ಹಾಕ್ತಿದ್ದೆ ಅಲ್ರಿ, ಮೊದಲು ಹಾಕ್ತಿದ್ದೆ ರೀ. ಅಂದ್ರೆ ಈ ವರ್ಷನ ಬಿಟ್ಟಿನ್ರಿ, ಅಂದ್ರೆ 1 ವರ್ಷ ಐತ್ರಿ ಬಿಟ್ಟು. ನಾ ಯಾವಾಗ ಫಸ್ಟಿಗೆ ನಾ ವಿಡಿಯೋದು ಹಾಕೋ ಮುಂದಾಗ ಹಿಂಗೆ ರೀ ಅತ್ತೆ ಅಂಥೇಳಿ ಹಿಂಗೆ ನಾ ವಿಡಿಯೋ ಮಾಡ್ತೀನಿ ರೀ, ಹಿಂಗೆ ಮೊಬೈಲ್ಗೆ ಹಿಂಗೆ ಬಿಡ್ತೀನಿ ರೀ ಯೂಟ್ಯೂಬ್ನಾಗ. ಅವರು ಆಯಿತು ಚಲೋ ಇತ್ತು ಮಾಡಿ ಹಾಕಂಥೇಳಿ ಅಂತಿದ್ರಿ. ಅವರು ದಿವಸ ಹಿಂಗೆ ಫೋನ್ ಹಚ್ಚಿದಾಗ ದಿವಸ ಕೇಳ್ತಿದ್ರಿ, ವಿಡಿಯೋ ಇವತ್ತೇನು ಮಾಡಿ, ಇವತ್ತೇನು ಅಡುಗೆ ಮಾಡಿ, ಇವತ್ತೇನು ವಿಡಿಯೋ ಮಾಡಿ, ಏನು ಬಿಟ್ಟಿಲ್ಲ ಅಂತ ಕೇಳ್ತಿದ್ರಿ. ಆದ್ರೆ ಮತ್ತು ನೆನಪೈತ್ರಿ, ನಮ್ಮ ಅತ್ತಿಗೆ ಹೇಳಬೇಕು ಹಿಂಗೆ ಮಾಡಕತ್ತಾರೆ ಇವ್ರು ಅಂಥೇಳಿ ಅತ್ತಿಗೆ ಫೋನ್ ಹಚ್ಚೇನ. ಮತ್ತು ನಮ್ಮ ಅತ್ತಿರಂದ್ರಿ, ಅವ ಏನು ಆ ಸಿಟ್ನಾಗದಾನ, ಏನು ಹಂಗೆ ಮಾಡ್ತಂತವ, ನೀ ವಿಡಿಯೋ ಮಾಡಿ, ಇದು ವಿಡಿಯೋ ಮಾಡೋದು ಬಿಡಬೇಡ, ನೀ ವಿಡಿಯೋ ಹಾಕು ಅಂತಂದ್ರೆ ತು ವಿಡಿಯೋ बनाने का नको छोड़ो, ವಿಡಿಯೋ ಬನಾ को डाल, वैसा गुस्से में है ಅಂಥೇಳಿ ಹಿಂಗೆ ಅಂದ್ರಿ ಅವರು. ಮತ್ತು ನನಗೆ ಸ್ವಲ್ಪ ಸಮಾಧಾನ ಆಯ್ತು ನೋಡ್ರಿ, ಹೌದಿಲ್ಲ? ಯಾರು ಒಬ್ರು ಸಮಾಧಾನ ಹೇಳಿದ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತೈತ್ರಿ. ಇಲ್ಲ ಅಂತಂದ್ರೆ ನಿನ್ನೆ ಸ್ವಲ್ಪ ಭಾಳ ಬೇಜಾರು, ಅಂದ್ರೆ ಭಾಳ ಮನ್ಸಿಗೆ ನೋವಾಗಿತ್ತು ರೀ. ಎಷ್ಟು ಮಾಡಿದ್ರು ನಾವು ಮನೆ ಸಂಬಂಧ ಅಂಥೇಳಿ ಬಡ್ದಾಡ್ತೀವಲ್ರಿ. ನಾವು ಮನೆ ಸಂಬಂಧ ಅಂಥೇಳಿ ಇದೆಲ್ಲ ಮಾಡ್ತೀವ್ರಿ ನಾವು. ನಮಗೇನು ತಿಂದು ತಿಂದು ಹೊಟ್ಟೆ ತುಂಬ ತಿಂದು ಕುಂದ್ರಾಗ ಬರಲ್ರಿ. ನಾವು ಎದಕ್ಕೆ ಮಾಡ್ತೀವ್ರಿ? ಮಕ್ಳಿಗೆ ತೊಗೊಂಡು ನಾವು ಬಡ್ದಾಡ್ತೀವ್ರಿ. ಏನಾರು ಆಗ್ತೈತಿ ಅಂಥೇಳಿ ನಾವು ಇಷ್ಟು ಬಡ್ದಾಡ್ತೀವ್ರಿ. ಆದ್ರೆ ಅವ್ರಿಗೆ ತಿಳಿಯಲ್ರಿ, ನಾವು ಇಷ್ಟು ಬಡ್ದಾಡ್ತಿದ್ದು ಇಷ್ಟೆಲ್ಲ ನಮ್ಮ ಸಂಬಂಧ, ಮಕ್ಕಳ ಸಂಬಂಧ ಮಾಡ್ತಾಳತ್ತೋ ಅಂಥೇಳಿ ಅವ್ರಿಗೆ ತಿಳಿಯಲ್ರಿ. ಆದ್ರೆ ನಾವು ಮನೆಯವ್ರು ಚಂದ ಇರ್ತಾರಿ, ಹೊರಗಿನವ್ರು ಸ್ವಲ್ಪ ತಲೆ ತುಂಬೋನು ಇರ್ತಾರ್ರಿ. ಮಮ್ಮಿ ಪಪ್ಪ ಮಾಡಬೇಡ ಅಂದ್ರೆ ತುಂಬ ನರ್ವಸ್ ಫೀಲ್ ಮಾಡಕತ್ತಿದ್ರ ರೀ. ಆಮೇಲೆ ನಮ್ಮ ಅಜ್ಜಿ ಹೇಳ್ದಾಗ ಸ್ವಲ್ಪ ಮಮ್ಮಿ ಸ್ಟ್ರಾಂಗ್ಲಿ ಫೀಲ್ ಸ್ವಲ್ಪ ಬೆಟರ್ ಅನ್ಸತ್ತೈತ್ರಿ. ಹಂಗೆ ಹೇಳ್ತಾರೆ ಬಿಡು. ಅವ್ರಿಗೆ ಇಲ್ಲ ಅಂದ್ರೆ ನಮ್ಮ ಅತ್ತಿ ಹಿಂಗೆ ಅಂದ್ರೆ ಸಣ್ಣ ಫೋನ್ ಐತ್ರಿ ನಮ್ಮ ಅತ್ತಿ ಬಳಿ, ಕೀಬೋರ್ಡ್ ಅಂತ ಕೀಬೋರ್ಡ್ ಅಲ್ಲ, ಆ ಥರ ಫೋನ್ ಐತ್ರಿ.
ಮೊದಲು ನಮ್ಮ ಪಾಪುಗೆ ಯಾಕೆ ಮೊದಲು ಅಂದ್ರೆ ಹಿಂಗೆ ಒಂದು ತಿಂಗಳು ಐತ್ರಿ ಬಿಡಿಸಿರಿ ಮೊದಲು ಹಚ್ಚಿದ್ದೇವ್ರಿ ಯಾಕ್ರಿ ಅವ್ರಿಗೆ 1200 ರೂಪಾಯಿ ಕೊಡ್ತಿದ್ದೇವೆ ರೀ ತಿಂಗಳ. ಅವರೇ ಎರೆದು ಹೋಗ್ತಿದ್ದೆ ರೀ. ಸಂಜೆಗೆ 6 ಗಂಟೆಗೆ ಬರ್ತಿದ್ರಿ ಅವರು. ಮತ್ತೀಗ ಪಾಪು ಒಂದು ತಿಂಗಳು ಐತ್ರಿ ಬಿಡಿಸಿ. ಅಂದ್ರೆ 10ನೇ ತಿಂಗಳ ಈಗೀಗ 10ನೇ ತಿಂಗಳು ಹತ್ತಲ್ರಿ ಅವಾಗ ಬಿಡ್ಸಿವಿ ನೋಡ್ರಿ. 10 ತಿಂಗಳ ತನಕ ಪಾಪುಗೆ ಬೇರೆದವ್ರಿಗೆ ಹಚ್ಚಿದ್ರಿ. ನಮ್ಗೆ ಯಾಕೆ ಬರಲ್ಲ ಅಂತ ಹೇಳಿ ಬೇರೆದವ್ರಿಗೆ ಹಚ್ಚಿದ್ದೇವೆ ರೀ. ಈಗ ನೆಗಡಿ ಬಂದಿತ್ತು ಅಕ್ಕಿಗೆ ಹಂಗೆ ಅಂತೇಳಿ 4-5 ದಿನ ಆಯ್ತು ರೀ. ಅಕ್ಕಿಗೆ ತಲೆ ಮೇಲೆ ನೀರು ಹಾಕಿದ್ದಿಲ್ಲ ಅಂದ್ರೆ ಹಿಂಗೆ ಎಣ್ಣೆ ತಲೆ ನೆತ್ತಿಗೆ ಉಣಿಸಿದ್ದಿಲ್ಲ ರೀ. ಇವತ್ತು ನಾನು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಎಲ್ಲ ಮಸಾಜ್ ಮಾಡಿ ಬಿಸಿ ಬಿಸಿ ನೀರು ಹಾಕೋಣ ಈಗ ಮನ್ಕೊಂಡು ಆಡ್ರಿ. ಅಂದ್ರೆ ಮನ್ಕೊಂಡು ಮತ್ತೆ ಭಾಳ ದಿನ ಆಯ್ತು ರೀ. ಎದ್ದಿದ್ದೇಳ್ರಿ ಈಗ ಹಾಲು ಕುಡಿದು ಮತ್ತೆ ಮನ್ಕೊಂಡು ಆಡ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ್ ರೀ, ಮಮ್ಮಿ ಸ್ಪೆಷಲ್ ಚಕೋಲಿ ಅನ್ನ ಮಾಡಕತ್ತಾಳ ನೋಡ್ರಿ. ನಾನಂತೂ ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಹೆಂಗಾಗಿತ್ತಂತ. ನೋಡ್ರಿ ನಾನು ಸ್ವೀಟ್ ಚಕೋಲಿ ಮಾಡಾಕತ್ತೀನಿ ರೀ. ಯಾಕಂದ್ರೆ ಹಿಟ್ಟು ಹೆಚ್ಚಾಗಿ ಬಿಟ್ಟಿತ್ತು ರೀ. ಅದು ಇದು ಮಧ್ಯಾಹ್ನದಾಗ ನಾದಿದ್ದೆ ರೀ ನಾ ಹಿಟ್ಟು ಮಾಡ್ಬೇಕು ಚಪಾತಿ ಅಂಥೇಳಿ. ಹಿಟ್ಟು ಹೆಚ್ಚಾಗನ ಮತ್ತು ಇದೊರೆ ಮಾಡ್ಬೇಕಂಥೇಳಿ ಸ್ವೀಟ್ ಚಕೋಲಿ ಮಾಡಾಕತ್ತೀನಿ ರೀ. ಬೆಲ್ಲ ತರ್ಸೀನಿ ರೀ. ಬೆಲ್ಲ ಇದ್ದಿದ್ದಿಲ್ಲ ರೀ. ಇದಿಷ್ಟು ಮಾಡಿ ಸ್ವಲ್ಪ ಉಳಿದಿದ್ದು ಚಪಾತಿ ಮಾಡಿ ಬಿಡ್ತೇನೆ ರೀ.